ಕರ್ಣ, ಕರ್ಣ, ಬಾ ಕರ್ಣ. ನಿನ್ನೊಡನೆ ಕೆಲವು ರಹಸ್ಯದ ವಿಚಾರಗಳನ್ನು ಮಾತನಾಡಬದಿದೆ. ನನ್ನ ಸಂಗಡ ಬಾ. ಚಿತ್ತ ಪ್ರಭು. परमात्मा हरे पावन
ಅಖಿಲ ಗುಣಗಣ ವಾರಿಧಿ ಸೋಮೋ ಶ್ರೀರಮಣಂ ಅಖಿಲ ಗುಣಗಣ ವಾರಿಧಿ ಸೋಮಂ ಸಮಸ್ತ ಜಗದಾನಂದೋ ವಾರಿಜ ಭವನಾಥಂ ನಿವಾರಿಜ ಭವನಾಥಂ ಈ ದಾರಿಣಿಯೋ ನಿನಗೆ ಸಮನೆಲ್ಬನೆ ಕುಲೈನನು ನಾ അറിയതായൻ ഇലയോളു ചൽമവാ അറിയതായൻ Ati premadi lolane ati premadi Ati premadi lolane ati ಪರಮಾತ್ಮ, ನಾನು ವೈರಿ ಪಕ್ಷದವನೆಂದು ಅರಿತಿದ್ದರೂ ಕೂಡ
ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದೇ ದೇವ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ನಾನು ನಿನ್ನ ಪ್ರಿಯ ಬಂಧುವೇ, ಆಹಾ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲಿ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ, ಆಧಾರಗಳಿವೆ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಯ ಸೇವೆಯನ್ನು ಗೈದದ್ದಕ್ಕೆ ಅವರಿಂದ 5 ವರಗಳನ್ನು ಪಡೆದರು. ಆ ವರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕನ್ನಿಕಾವಸ್ಥೆಯಲ್ಲಿದ್ದ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಗುರಿಯಾಗುವನೆಂಬ ಭೀತಿಯಿಂದ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ಆಗ ನೀನು ಅತಿರಥನೆಂಬ ಸೂತನ ಕೈಯಲ್ಲಿ ಸಿಕ್ಕಿ ಅವರ ಲಾಲನೆ ಪೋಷಣೆಗಳಲ್ಲಿ ಬೆಳೆದೆ. ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿ ಬಾರೈ ವೀರ ಗಾನಶೂರ. ಬಾರೈ ವೀರ ಗಾನಶೂರ, ತಿಳಿಯದು ನಿನ್ನಯ ಜನನದ ಸಾರ. ರಾಧೆ ರಾಧೆಯನೆನುತ ಹೊರಗುವೆ ಏಕೆ? ರಾಧೆ ರಾಧೆಯನೆನುತ ಹೊರಗುವೆ ಏಕೆ? ರಾಧೆ ರಾಧೆಯನೆನುತ ಹೊರಗುವೆ ಏಕೆ? ರಾಧೆ ರಾಧೆಯನೆನುತ ಮರುಗುವೆ ಏಕೆ? ಅತಿ ಪ್ರೇಮದಿ ಪಡೆದ ನಾ ಕೊಂದಿನಿ. ಅತಿ ಪ್ರೇಮದಿ ಪಡೆದ ನಾ ಕೊಂದಿನಿ. ಬಾರೈ ವೀರ ತಿಳಿಯದು ನಿನ್ನಯ ಜನನದ ಸಾರ. ಗುರು ಪಾಂಡವರಿಗೆ ಹಿರಿಯನು ನೀನಯ್ಯ. ಗುರು ಪಾಂಡವರಿಗೆ ಹಿರಿಯನು ನೀನಯ್ಯ. ಶರಸಂಧಾನಕ ವೀಣನು ನೀನು. ಆ ನಿನ್ನ ವರ ಮಾತೆ ದರ್ಶನ ಕಾಯಿತ. ಆ ನಿನ್ನ ವರ ಮಾತೆ ದರ್ಶನ ಕಾಯಿತ. ಆ ನಿನ್ನ ವರ ಮಾತೆ ದರ್ಶನ ಕಾಯಿತ. ಪರಿತಪಿಸುವಳಯ್ಯ, ಪರಿತಪಿಸುವಳಯ್ಯ ಅನುದಿನಗಳು. ಪರಿತಪಿಸುವಳಯ್ಯ ಅನುದಿನಗಳು. ಬಾರೈ ವೀರ ದಾನಶೂರ, ತಿಳಿಯದು ನಿನ್ನಯ ಜನನದ ಸಾರ. ಕರ್ಣ, 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 ಕರ್ಣ. ಕರ್ಣ, ಈಗಲೂ ನನ್ನ ಸಂಗಡ ಬಾ ಕರ್ಣ.
ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತ ರಾಜರೊಡನೆ ಓಲೈಕೆ ಮಾಡಿಕೊಳ್ಳುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುವೆಯಂತೆ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ನನ್ನ ಮಾತನ್ನು ನಂಬು ಕರ್ಣ. ನೀನು ನಂಬಿರುವ ಸೂರ್ಯದೇವನಾಣೆಗೂ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಯೇ ಶಾಪ ಪಾಪಿತ್ಯ ಪರಿತಾಪ ಕೀಡ ದೇವಾ ಶೋಧನೆಯೇ ಶಾಪ. ಬಹುದಿನ ಮೊನ್ನೆ ಬಂಧುಗಳಾರೆಲ್ಲೋ ಬಹುದಿನ ಮೊನ್ನೆ ಬಂಧುಗಳಾರೆಲ್ಲೋ ಇಂದು ವಾದನ ಹಬ್ಬೆಯಲ್ಲಿ ಬೆನ್ನೆ ಇಂದು ವಾದನ ಹಬ್ಬೆಯಲ್ಲಿ ಬೆನ್ನೆ ಬಂದ ವಿಮೋಚನ ಬಂದ ವಿಮೋಚನ ಮಾಧವನ ಶೋಧನೆಯೇ ಪರಿಣಾಮಗೀಡ ಶೋಧನೆಯೇ ಜನ್ಮ ರಹಸ್ಯದ ಆಂತರ್ಯವರಿದು ಜನ್ಮದಾತೆಯ ನಿರ್ದಯವರಿದು ದೇವಾ ದೇವಾ ಜನ್ಮ ರಹಸ್ಯದ ಆಂತರ್ಯವರಿದು ಜನ್ಮದಾತೆಯ ನಿರ್ದಯವರಿದು ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟಗಾರ ಪಾತಕಿ ಜೀವನ ಸಂಕಟಗಾರ ಶೋಧನೆಯೇ ಪರಿಣಾಮಗೀಡ
ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಪಾಂಡವರು. ಈ ಹೇರುವರಲ್ಲಿ ಯಾರನ್ನ ಚದಿಸಲಿ, ಯಾರನ್ನ ಆಶ್ರಯಿಸಲಿ ದಿಕ್ಕೇ ತೋಚದಂತಹ. ಕರ್ಣ, ವ್ಯತೆ ಬಿಡಬೇಡ ಕರ್ಣ. ನಿನ್ನ ಜನ್ಮ ರಹಸ್ಯವನ್ನ ತಿಳಿಸಿ ಆ ದುಷ್ಕೀರ್ತಿ ಕಳಕದಿಂದ ನಿನ್ನನ್ನು ಉದ್ಧಾರ ಮಾಡಿರುವೆ. ಇನ್ನು ಮುಂದೆ ನೀನು ಯಾರನ್ನ ಸೇರಬೇಕು, ಯಾರನ್ನ ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸಿ. ಕರ್ಣ, ಮತ್ತೊಂದು ಮಾತು, ಆ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ಕೃಷ್ಣ, ಆ ಕರ್ಣನ ಆತನನ್ನು ಕಂಡಾಗ ನನಗೆ ಮುರುಕು ಉಂಟಾಗುವುದು ಎಂದು ಕೇಳುತ್ತಿದ್ದ. ಆಕೆಗೆ ನಿನ್ನ ರಹಸ್ಯವೆಲ್ಲವನ್ನೂ ತಿಳಿಸಿದ್ದೇನೆ. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುತ್ತಿರುವಳು ಕರ್ಣ. ನಿನ್ನನ್ನು ನೋಡಲು ಬರುತ್ತಿರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನಿನ್ನು ಬರಲೇ? ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆವಿಗೂ ಬಂದು ಹೊರಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನಾನು, ಇಂದು ನನ್ನ ಬಂದು ಹೊರಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ವಯಸ್ಸು. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ದುರದಳ ತಮ್ಮಂದಿರ ಕೊಲ್ಲುವುದೇ. ಕೊಲದ ಬಿಟ್ಟೊಡೆ ಕೌರವೇಂದ್ರ ಈದರೆಯಳ್ ಹಿರಿ ಸಂಪತ್ತಿನಿಂದ ಆಳ್ವನೇ. ಶರದಿನ್ ಪಾರ್ಥನ ರುಂಡವಂತರಿದು ಛಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿರುವ ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಅವ್ಯಾಚ್ಯ ಶಬ್ದಗಳನ್ನಾಡಲು ನಿರಾಕರಿಸಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ತಿಳಿದು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗದೆಷ್ಟು ದುಃಖ ಗೊತ್ತೇ? ಸ್ನೇಹದಲ್ಲೂ ವಂಚನೆಯೇ?
ನಿಜವಾಗಿ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನೇನು ನಡೆಯಿತು ಪರಮಾಚದೆ ಹೇಳು ಶಕುನಿ. ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಮೂರ್ಛಿತನಾಗಿದ್ದ ದುರ್ಯೋಧನನು ಆಗ ಅವನು ಎಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಬುದ್ಧಿ ಹೊಂದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿ ಎಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧ ಮಾಡುವಂತೆ ಸಮಸ್ತ ಸಾಮಂತರಿಗೂ ಆಜ್ಞಾಪಿಸಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು ಕರ್ಣ. ಆಗ ಭೀಷ್ಮನು, ಕುರುಪಿತ ಮಹಾನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ನುಡಿದಿರಲಾರ ಕರ್ಣ. ಆದರಾತನ ಮಾತಿನಿಂದ ನಿನ್ನ ಸೇನಾಧಿಪತ್ಯಕ್ಕೆ ಭಂಗವಾಯಿತಷ್ಟೇ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರೇ ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಮಾತಿಗೆ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದರಸರ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ. ನಿನಗೂ ಕೃಷ್ಣನಿಗೂ ನಡುವೆ ನಡೆದ ಮಾತಿನ ರಹಸ್ಯವನ್ನ ತಿಳಿಯದ ಹೊರತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣನು ಭೀಷ್ಮನಲ್ಲವೇ? ಯಾರಾದರೂ ಆಗಲಿ ಕರ್ಣ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿವುದೆಂದು ನಿಂದಿಸಿದರಯ್ಯ, ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೇ ಶಕುನಿ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನು. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಟವಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಹೇ ಪರಮೇಶ್ವರ, ನನ್ನನ್ನು ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತೆಳ್ಳಿದೆ ಎಂದು. ಆ ದಿನಗಳು ಕಳೆದು ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವೆ. ನಾನೆಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲೀಕ. ಈಗಲೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ಅವ್ಯಾಚ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವ ಎಂತಹ ಅನರ್ಥಕಾರಿ ಎಂಬುದನ್ನ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದ ಆಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷಪಾತದಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗಿದಕ್ಕಿಂತಲೂ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥ ಭಾವವನ್ನು ವಹಿಸಿರುವನು ಕರ್ಣ. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ಬಂದು ಎಷ್ಟು ಹೊತ್ತಾಯಿತು? ನಿನಗಾಗಿ ನಾನು ಎಲ್ಲೆಲ್ಲೂ ಹುಡುಕಿದೆನು. ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು. ಆಗ ನನ್ನ ಶಪಥವೇನೆಂದು ನೀನು ತಿಳಿಯುವೆ. ನಿಲ್ಲು ಮಿತ್ರ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಅದನ್ನು ತಿಳಿಸುವುದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ಕ್ಷಮಿಸು ಮಿತ್ರ.
ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಸೂತಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿ ಹೋದು? ಕರ್ಣ 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 ಏನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧೀಕ್ಷನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ಅದನ್ನು ತಿಳಿಸುವುದಕ್ಕೋಸ್ಕರ ನಾನು ಇಲ್ಲಿಗೆ ಬಂದದ್ದು. ಕೌರವೇಶ್ವರ, ಕರ್ಣನಿಗೆ ಸೇನಾಧಿಪತ್ಯವೇ ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ? ಕರ್ಣನೇನು ವೀರ ಪುರುಷನಲ್ಲವೇ? ಇರಬಹುದಯ್ಯ. ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೊಂದು ಜನರು ಅಪಮಾನಿತರಾಗುವರೆಂದು ನೀನು ಬಲ್ಲೆಯ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ ಅಶ್ವತ್ಥಾಮ ಮುಂತಾದ ಮಹಾರಥಿಕರನ್ನ ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟೊಂದು ಅನರ್ಥವಾಗುವುದೆಂದು ನೀನು ಬಲ್ಲೆಯ? ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಕೋಪಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ಕರ್ಣ, ನಿಧಾನವಾಗಿ ಯೋಚಿಸು ಕರ್ಣ. ದುರ್ಯೋಧನ, ನಿಧಾನವಾಗಿ ಯೋಚಿಸು. ಮಾವ, ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು. ಈಗ ಚಿಂತಿಸಲು ಸಮಯವಿಲ್ಲ. ನೀನೀಗಲೇ ಹೋಗಿ ಕುರುಪಿತಾಮಹನನ್ನು ನೋಡು. ಹಾಗೇ ಮಾಡುವೆನು. ನೀನು ನನ್ನ ಸಂಗಡ ಬಾ ಮಾವ. ನಡೆ ಸುಯೋಧನ, ನಡೆ. ನಡೆ ಕುರುಕುಲದ ನರಕಲಿ, ನೀನಾಗುವ ರಣರಂಗದಲ್ಲಿ ರಣಬಲಿ. ನನ್ನನ್ನು ಸೋದರ ಮಾವನೆಂದು ತಿಳಿದಿರುವೆಯೇನೋ? ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಪಾಲಿನ ಮೃತ್ಯು ಶಕುನಿ ಎಂಬ ನೀನು ಅರ್ಥ ನೀನು ತಿಳಿದೆಯಾ? ಶ ಎಂದರೆ ಶಪಥದಿಂದ, ಶಸ್ತ್ರಾಸ್ತ್ರಗಳಿಲ್ಲದೆ. ಕು ಎಂದರೆ ನಿನ್ನ ಕುರುವಂಶವನ್ನ, ನೀ ಎಂದರೆ ಕುಲನಾಶಗೈದವರ ಕುಲವನಾಶವಗೈದೆ. ಕುಲನಾಶಗೈದವರ ಕುಲವನಾಶವಗೈದೆ. ಛಲವಿಡಿದು ಬಲಿ ಕೊಡುವೆ ಕುರುಕುಲವನ. ಗೋಪಿ ಕೌರವ, ಕುಲನಾಶಗೈದವರ ಕುಲವನಾಶವಗೈದೆ. ಬಿಡಿದು ಬಲಿ ಕೊಡುವೆ ಕುರುಕುಲವನ. ಸರ್ಪವಾಗುವೆ ಕೌರವನ ಕುಲಕ್ಕೆ, ಸರ್ಪವಾಗುವೆ ಕೌರವನ ಕುಲಕ್ಕೆ. ಅವರನ್ನು ಬಲಿ ಕೊಡುವೆ ರಣಚಂಡಿಗೌತಣದಿ. ಅವರನ್ನು ಬಲಿ ಕೊಡುವೆ ರಣಚಂಡಿಗೌತಣದಿ. ಕುಲನಾಶ ಪಡಗೈವೆನವರ ಪತನದ ನಾಶಕ್ಕೆ, ಪಡಗೈವೆನವರ ಪತನಕ್ಕೆ ನಾಶಕ್ಕೆ. ಬಂಧುలను ಎಂತಿಯನು ಎಣ್ಣೆಯ ಆತ್ಮಕ್ಕೆ, ಬಂಧುలను ಶಾಂತಿಯನು ಎಣ್ಣೆಯ ಆತ್ಮಕ್ಕೆ. ಕುಲನಾಶಗೈದವರ ಕುಲವನಾಶವನ. ಬಲವಿಡಿದು ಬಲಿ ಕೊಡುವೆ ಕುರುಕುಲವನ. ಜಲವಿಡಿದು ಬಲಿ ಕೊಡುವೆ